ಸ್ನೇಹಿತರೆ, ನಿಮ್ಮೆಲ್ರಿಗೂ ನಿಮ್ಮ ಚಾನಲ್ ಭುವಿ ಕನ್ನಡ ವ್ಲಾಗ್ಸ್ಗೆ ಮತ್ತೆ ಸ್ವಾಗತ. ನಾವು ಹಿಂದಿನ ವಿಡಿಯೋದಲ್ಲಿ ಗಾಯತ್ರಿ ಜಲಾಶಯ ಮತ್ತು ಮಾರಿಕಣಿವೆ ಜಲಾಶಯನ ನೋಡಿಕೊಂಡು ಹೊರಟ್ವಿ. ಇವಾಗ ಮಾರಿಕಣಿವೆ ಬ್ಯಾಕ್ ವಾಟರ್ ಕಡೆ ಹೋಗ್ತಾ ಇದ್ವಿ. ಬನ್ನಿ ಮಾರಿಕಣಿವೆ ಬ್ಯಾಕ್ ವಾಟರ್ ಹೇಗಿದೆ ಅಂತ ನೋಡೋಣ. ಸ್ನೇಹಿತರೆ, ನಾವು ನಮ್ಮ ಕಾರ್ಗಳನ್ನು ಹಿಂದ್ಗಡೆ ನಿಲ್ಲಿಸ್ಬಿಟ್ಟು ಸ್ವಲ್ಪ ದೂರ ನಡ್ಕೊಂಡು ಬಂದ್ವಿ. ಕಾರಣ ರಸ್ತೆ ಅಷ್ಟು ಚೆನ್ನಾಗಿರಲಿಲ್ಲ. ಬ್ಯಾಕ್ ವಾಟರ್ಗೆ ನೀವು ಯಾವುದಾದ್ರೂ ಬಂದರೆ ನಿಮ್ಮ ಕಾರ್ಗಳನ್ನ ದೂರನೇ ನಿಲ್ಲಿಸ್ಬರೋವಂಥ ಒಂದು ಪರಿಸ್ಥಿತಿ ಇಲ್ಲಿದೆ. ಇಲ್ಲಿಗೆ ಬರ್ತಿದ್ದಂಗೆ ನಿಮಗೆ ನೀರು ಹರಿತಾ ಇರೋವಂಥ ದಡಕ್ಕೆ ಬಡಿತಾ ಇರೋವಂಥ ಶಬ್ದ ಕೇಳಿಸುತ್ತೆ. ಈ ಶಬ್ದ ಕೇಳೋದಕ್ಕೆ ತುಂಬ ಚೆನ್ನಾಗಿದೆ. ನೀವೆಲ್ಲೋ ಬೀಚ್ಗೆ ಹೋಗಿರೋವಂಥ ಒಂದು ಫೀಲ್ ಬರುತ್ತೆ. ನೀವು ನೋಡ್ತಾ ಇದ್ದೀರಲ್ಲ ಇವಾಗ ಜಾಗ, ಬ್ಯಾಕ್ ವಾಟ್ರಲ್ಲಿ ನೀರು ಇಲ್ಲಿವರೆಗೂ ಬರುತ್ತಂತೆ ಡ್ಯಾಮು ತುಂಬಿರೋ ಸಮಯದಲ್ಲಿ. ಇವಾಗ ಸ್ವಲ್ಪ ನೀರು ಕಮ್ಮಿ ಇದ್ರಿಂದ ಅಷ್ಟು ದೂರ ಇರಲಿಲ್ಲ. ಆಗಲೇ ನೀರು ಬಡಿತಾ ಇರೋಂಥ ಶಬ್ದ ಇಲ್ಲಿ ಜೋರಾಗಿ ಕೇಳಿಸ್ತಾ ಇದೆ. ಗಾಳಿ ಕೂಡ ವಿಪರೀತವಾಗಿದೆ. ಇಲ್ಲಿಗೆ ಬರಬೇಕಾದ್ರೆ ನೀವು ಒಬ್ಬೊಬ್ಬರೇ ಬರೋದು ಅಷ್ಟು ಸೂಕ್ತ ಅಲ್ಲ, ಜೊತೆಲಿ ಯಾರಾದ್ರು ಇದ್ದರೆ ಬರೋದೇ ಸೂಕ್ತ. ಏನಕ್ಕೆ ಅಂದರೆ ಇಲ್ಲಿಗೆ ಬರೋರೆಲ್ಲ ನೀವು ನೋಡ್ಬೋದು, ಮುಂದೆ ಹೋಗ್ತಾ ಇದ್ರೆ ಪ್ಲಾಸ್ಟಿಕ್ಗಳು ಗ್ಲಾಸ್ಗಳೆಲ್ಲ ಬಿದ್ದಿದ್ದಾವೆ. ಬಂದ್ಬಿಟ್ಟು ಇಲ್ಲಿ ಎಣ್ಣೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡೋರೆ ಜಾಸ್ತಿ ಇರ್ತಾರೆ. ಸೊ ಆದ್ದರಿಂದ ನೀವು ಬರಬೇಕಾದ್ರೆ ನಿಮ್ಮ ಜೊತೆ ಒಂದು 2-3 ಜನ ಬಂದರೆ ಒಳ್ಳೆಯದು. ನೋಡಿ, ಬ್ಯಾಕ್ ವಾಟ್ರಿಗೆ ಬಂದಿದ್ದೀವಿ. ಇಲ್ಲಿ ನೀರಿನ ಶಬ್ದ ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ಕೇಳಿಸ್ತೀವಿ ನೋಡಿ ನಿಮಗೆ. ಅದಕ್ಕೂ ಮುಂಚೆ ನೀವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ನೀರು. ನಾವು ಬಂದಾಗ ಆಗಲೇ ಟೈಮು 2 ಗಂಟೆ ಆಗಿತ್ತು. ಆದ್ರೂ ಇವತ್ತಿನ ವಾತಾವರಣ ತುಂಬ ಚೆನ್ನಾಗಿದ್ದರಿಂದ ಒಳ್ಳೆ ಫೀಲ್ ಕೊಡ್ತಾ ಇದೆ ನಮಗೆ. ಈ ನೀರಲ್ಲಿ ಆಟ ಆಡೋಣ ಅನ್ನೋಂಥ ಒಂದು ಫೀಲ್ ಇದೆ. ಆದರೆ ಇಳಿಯೋದಕ್ಕೆ ನಮ್ಮ ಹತ್ರ ಟೈಮು ಇಲ್ಲ, ಜೊತೆಗೆ ಬ್ಯಾಕ್ ವಾಟ್ರಲ್ಲಿ ಯಾವತ್ತೂ ಇಳಿಲೂಬಾರ್ದು. ನೋಡೋಣ ಬನ್ನಿ ಬ್ಯಾಕ್ ವಾಟರ್ ಯಾವ ಥರ ಅಂತ ತೋರಿಸ್ತೀವಿ. ಏನು? ಹಾಂ 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 ಕರೆಕ್ಟ್. ಸಮುದ್ರ ಥರ ಇದೆ. ಫಿಶಿಂಗ್ ಮಾಡ್ತಾರೆ ಅವ್ರು ಯಾರು? ಫಿಶಿಂಗ್ ಎಲ್ಲ ಬ್ಯಾಕ್ ವಾಟರ್ ನೋಡಿಕೊಂಡು ಬ್ಯಾಕ್ ತೋರಿಸ್ತಾರೆ. ಕರೆಕ್ಟ್, ಎಲ್ಲ ನೋಡಿದ್ವಲ್ಲ, ಬ್ಯಾಕ್ ವಾಟರ್ ನೋಡಿದ್ವಿ. ಸೌದೆ ರೆಡಿ ಮಾಡ್ಕೊಂಡ್ರು ನೋಡಿ, ಸೌದೆ ರೆಡಿ ಮಾಡ್ಕೊಂಡ್ರು ಬಸ್. ನೀಟಾಗಿ ಎತ್ಕೊಂಡು ವಾಪಸ್ ಸ್ನೇಹಿತರೆ, ಬ್ಯಾಕ್ ವಾಟರ್ಗೆ ಬಂದಿದ್ದೀವಿ. ಇಲ್ಲಿ ಯಾವುದೇ ರೀತಿಯಂಥ ಪರಿಸರಕ್ಕೆ ಹಾನಿಯಾಗೋಂಥ ಕೆಲಸ ಮಾಡಬಾರ್ದು. ಎಲ್ಲ ಕಡೆ ಪ್ಲಾಸ್ಟಿಕ್ ಬಿದ್ದಿದೆ. ದಯವಿಟ್ಟು ಯಾರೇ ಹೋದ್ರೂ ಪ್ಲಾಸ್ಟಿಕ್ ಇಷ್ಟಕ್ಕೆಲ್ಲ ಏನು ಎಸಿಬೇಡಿ. ಇದ್ರದ ನೈರ್ಮಲ್ಯತೆಯನ್ನು ಕಾಪಾಡಿ. ಬ್ಯಾಕ್ ವಾಟರ್ನ ನೋಡಿಕೊಂಡು ಅಷ್ಟೊತ್ತಿಗಾಗಲೇ ನಮಗೆಲ್ಲ ಹೊಟ್ಟೆ ಹಸಿವು ತುಂಬ ಆಗ್ತಾ ಇತ್ತು. ಹೊಟ್ಟೆ ಹಸಿವು ಆದಾಗ ರೋಡ್ ಸೈಡಲ್ಲೇ ಇದ್ದಂಥ ಸಾಗರ್ ಡಾಬಾಗೆ ಬಂದ್ವಿ. ಇದು ಪ್ಯೂರ್ ವೆಜಿಟೇರಿಯನ್ ಡಾಬಾ ಅಂತ ಹೇಳಿದ್ರು, ಆದರೂ ಮೊಟ್ಟೆ ಸಿಗುತ್ತೆ. ಸೊ ನಾವಿಲ್ಲಿ ಬಂದು ಇಲ್ಲೆಲ್ಲ ಆರ್ಡ್ರ್ ಮಾಡೋಕ್ಕಿಂತ ಕೂತ್ಕೊಂಡಿದ್ದೀವಿ. ನಮಗೂ ಹೊಟ್ಟೆ ಹಸ್ತಿ, ವಾತಾವರಣ ತುಂಬ ಚೆನ್ನಾಗಿರೋದು ಒಂದೇ ಒಂದು ಕಾರಣದಿಂದ ನಾವಿಲ್ಲಿ ಊಟ ಮಾಡಲೇಬೇಕು ಅಂತ ಬಂದಿದ್ದೀವಿ. ಇನ್ನೊಂದ್ಸರಿ ತೋರಿಸೋಣ ರೊಟ್ಟಿನ ಉದ್ದಕ್ಕೆ. ಓ ನೋಡಿ ಹೆಂಗಿದೆ ರೊಟ್ಟಿ, ಮಸ್ತ್ ಮಜಾ ಮಾಡಿ. ಹಾಂ ಹಾಕೋಣ. ಹಿರಿಯೂರು ರೊಟ್ಟಿ ನೀವು ಸಾಗರ್ ಡಾಬಾ. ಎಲ್ಲರೂ ಈ ಕಡೆ ಬಂದರು ಅಂದರೆ ಹೈವೇ ಕಡೆ ರಪ್ಪ ಅಂತ ಬಂದು ತಿನ್ಕೊಂಡು ಹೋಗಿ. ಹಾಕಮ್ಮ, ಇನ್ನೊಂದು ಹಾಕಮ್ಮ. ನೋಡೋಣ. ಚೇತನ್ ಹೆಂಗಿದೆ ಚೇತನ್? ಮನೋಜ್, ನಮ್ಮ ರಂಗನಾಥ್ ಇದ್ದಾರಲ್ಲ ಅವ್ರ ಪಕ್ಕ. ಮೆಣಸಿನ್ಕಾಯಿ ಮಾತ್ರ ಬಂದ್ಬಿಟ್ಟಿದ್ರಲ್ಲ ಹೊಸದುರ್ಗ ರೋಡಿಂದ ಸ್ವಲ್ಪ ಈ ಕಡೆ ಮುಂದೆ ಇದೆ. ಸೂಪರಾಗಿ ಎಲ್ಲ ತಿಂತಾ ಇದ್ದಾರೆ. ಸರ್ವಿಸ್ ರೋಡ್ ಡೈರೆಕ್ಟ್ ಎಕ್ಸಿಟ್ ಇದೆ. ಡಾಬಾದಲ್ಲಿ ಸಿಗುವಂಥ ಅದ್ಭುತ ರೊಟ್ಟಿಗಳನ್ನ ತಿಂದು ಬೆಂಗಳೂರಲ್ಲಿರೋ ಕೆಲವು ಹೋಟೆಲ್ಗಳನ್ನ ಬೈದ್ಕೊಂಡು ನಾವು ನಮ್ಮ ಊಟವನ್ನು ಮುಗಿಸಿ ಇವಾಗ ಚಿತ್ರದುರ್ಗ ಕಡೆ ಓಡ್ತಾ ಇದ್ದೀವಿ. ಚಿತ್ರದುರ್ಗಕ್ಕೆ ಹೋಗಿದ ತಕ್ಷಣ ಮೊದಲು ನಮಗೆ ಬೇಕಾಗಿರೋ ಮಟನ್ ಚಿಕನ್ ಎಲ್ಲ ತಗೊಂಬಿಟ್ಟು ಸೀದಾ ಜೋಗಿಮಟ್ಟಿ ಕಡೆ ಹೊರಡೋದು ಅಂತ ಪ್ಲ್ಯಾನ್ ಆಯಿತು. ಸ್ನೇಹಿತರೆ, ನಾವು ಇವಾಗ ಚಿತ್ರದುರ್ಗಕ್ಕೆ ಬಂದ್ವಿ. ಚಿತ್ರದುರ್ಗದಲ್ಲಿ ನಮ್ಮ ಬೆಂಗಳೂರಿನ ಥರ ಸಿಕ್ದಂಗೆ ರೋಡಲ್ಲೆಲ್ಲ ಮಟನ್ ಚಿಕನ್ ಮಾರಲ್ಲ. ಅಲ್ಲಿ ಒಂದು ನಿರ್ದಿಷ್ಟವಾದ ಒಂದು ಜಾಗ ಇದೆ. ಆ ಜಾಗಕ್ಕೆ ಹೋದರೆ ಮಾತ್ರ ಚಿಕನ್ ಮಟನ್ ಸಿಗೋದು. ಅದೇ ರೀತಿ ನಾವು ಚಿತ್ರದುರ್ಗನೆಲ್ಲ ಸುತ್ತಾಡಿದಾಗ ನಮಗೆ ಹೇಳಿದ್ರು ಇಲ್ಲಿ ಸಿಗುತ್ತೆ ಅಂತ. ನಾವಿಲ್ಲಿಗೆ ಬಂದು
ಮಟನನ್ನು ಚಿಕನ್ನ ಕಟ್ ಮಾಡ್ಸೋಕ್ಕೆ ಅಂತ ನಿಂತ್ಕೊಂಡ್ವಿ. ನಮ್ಮ ಮೇನ್ ಚೆಫ್ ಆದಂಥ ನಮ್ಮ ಅಶ್ವಥ್ ಬಿಡದಿಯವರು ಅವ್ರಿಗೆ ಬೇಕಾದಂಗೆ ಲೆಗ್ ಪೀಸು ಆ ಪೀಸು ಈ ಪೀಸು ಅಂತೆಲ್ಲ ಕಟ್ ಮಾಡಿಸ್ಕೊತಾ ಇದ್ರು. ನಾನು ಮತ್ತು ನಮ್ಮ ಸ್ನೇಹಿತರಾದಂಥ ಪ್ರಕಾಶ್ ಅವರು ನೋಡಿಕೊಂಡೇ ಕೂತ್ಕೊಂಡ್ವಿ. ಅಷ್ಟರಲ್ಲಿ ಮಟನನ್ನು ಇಲ್ಲಿ ಚಿಕನ್ ಬೇರೆ ಕಡೆ ಕಟ್ ಮಾಡಿಸ್ವಿ, ಮಟನನ್ನು ಇಲ್ಲಿ ಕಟ್ ಮಾಡಿಸ್ಕೊಂಡು ಹೊರಟ್ವಿ. ನಾವು ಜೋಗಿಮಕ್ಕಿಗೆ ರೀಚ್ ಆಗೋದಷ್ಟರಲ್ಲಿ ಕತ್ಲಾಗಿದ್ದರಿಂದ ಜೋಗಿಮಕ್ಕಿಗೆ ರೀಚ್ ಆಗಿದ್ದ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಜೋಗಿಮಕ್ಕಿಗೆ ಎಂಟ್ರಿ ಆಗಿದ ತಕ್ಷಣ ನಾವು ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ವಿ. ನೋಡ್ತಾ ಇದ್ರೆ ಇದೊಂದು ದೊಡ್ಡ ಹಾಲ್ ಇದೆ, ರೂಮ್ ಇದೆ, ಎಲ್ಲ ವ್ಯವಸ್ಥೆನೂ ಇತ್ತು. ಅಡುಗೆ ಮಾಡೋದಕ್ಕೆ ಅಂತ ಹಿಂದೆಗಡೆ ಔಟ್ ಸೈಡಲ್ಲೂ ಬಿಟ್ಟಿದ್ರು. ಆದರೆ ಇಲ್ಲಿ ಹೆವಿ ಗಾಳಿ, ಹೆವಿ ಥಂಡಿ ಇದ್ರಿಂದ ನಾವಲ್ಲಿ ಮಾಡೋಕ್ಕಾಗಲಿಲ್ಲ. ಸೊ ಬ್ಯಾಕ್ ಡೋರಲ್ಲೇ ಸ್ಟವ್ನ ಇಟ್ಕೊಂಡು ಅಡುಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇಷ್ಟೆಲ್ಲ ಮಾಡ್ತಾಯಿದ್ರು. ನಮ್ಮ ಹೆಡ್ ಕುಕ್ ಆದಂಥ ಅಶ್ವಥ್ ಬಿಡದಿಯವ್ರು ಕಾಣಿಸ್ತಾನೆ ಇರಲಿಲ್ಲ. ಎಲ್ಲಿದ್ದಾರೆ ಅಂತ ನೋಡಿದ್ರೆ ಹೆಡ್ ಕುಕ್ ಅವರು ರೂಮಲ್ಲಿ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಇದೇ ನೋಡಿ ರೂಮು, ವಿಶಾಲವಾದ ರೂಮು. 2 ಕಾಟ್ ಎಕ್ಸ್ಟ್ರಾ ನಾವು ತಂದಿದ್ವಿ ಮಲ್ಕೊಳ್ಳೋದಕ್ಕೆ. ಇವಾಗ ಅಡುಗೆ ಮಾಡೋದಕ್ಕೆ ಶುರು ಮಾಡಬೇಕು. ಬಂದಿದ್ದ ತಕ್ಷಣ ನಮ್ಮ ಅಶ್ವಥ್ ಬಿಡದಿಯವರು ನಮಗೆಲ್ಲ ಕಬಾಬ್ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಕಬಾಬ್ ಮಾಡ್ತಾ ಇದ್ದಾರೆ. ಸೊ ನೋಡ್ಬೋದು ನೀವು, ಎಣ್ಣೆಯಲ್ಲಿ ಕರಿತಾ ಇದ್ದಾರೆ. ಇವಾಗ ಕಬಾಬ್ ತಿನ್ಬಿಡೋದು. ಅದಕ್ಕಿಂತ ಮುಂಚೆ ನಮ್ಮವರೊಬ್ಬರು ವೆಜಿಟೇರಿಯನ್ ಇದ್ರು, ಚೇತನ್ಗೋಸ್ಕರ ಮಶ್ರೂಮ್ ಕಬಾಬ್ ಮಾಡ್ತಾ ಇದ್ದಾರೆ. ಮಶ್ರೂಮ್ ಕಬಾಬು ಜೊತೆಗೆ ಪನ್ನೀರ್ ಕಬಾಬು ಎರಡೂ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಹುಡುಗರೆಲ್ಲ ಅವರ ಕೈಲಾದಷ್ಟು ಅಳಿಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಹುಡುಗರೆಲ್ಲ ಹೊಟ್ಟೆ ಇಸ್ಕೊಂಡಿದ್ದ ಕಾರಣ ನಾನೇ ಕೂತ್ಕೊಂಡು ಕಬಾಬ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿ ಕಬಾಬ್ ಮಾಡ್ತಾ ಇದ್ದೀನಿ. ಹಿಂದೆಗಡೆ ನೋಡ್ಬೋದು ಎಲ್ಲ ಊಟ ಮಾಡ್ತಾ ಇದ್ದಾರೆ. ನಾನು ಮತ್ತು ಅಶ್ವಥ್ ಬಿಡದಿ ಇಬ್ಬರು ಸೇರಿ ಅಡುಗೆ ಮಾಡ್ತಾ ಇದ್ವಿ. ನೋಡ್ಬೋದು ಬಿಸಿ ಬಿಸಿ ಕಬಾಬು. ನಿಂದ್ರಲ್ಲ? ನಂದ್ರಲಿಲ್ಲ ಆಲ್ರೆಡಿ ನೋಡಿ ಎಲ್ಲ ಮುಗಿದ್ದು. ಕಬಾಬ್ ತಿನ್ಕೊಂಡು ಮುಗೀತು ಅಲ್ಲ ಅವರು ಕಳ್ಸೋರೆ. ನಾವೆಲ್ಲ ಪಕ್ಕಾ ನಾನ್ ವೆಜಿಟೇರಿಯನ್ಸು, ಜೊತೆಗೆ ನಾನ್ ಡ್ರಿಂಕರ್ಸ್ ಆಗಿದ್ದರಿಂದ ಇಲ್ಲಿ ಬರೀ ಸ್ಪ್ರೈಟು ಫ್ಯಾಂಟಾ ಬಾಟ್ಲು ಇಟ್ಕೊಂಡು ಇರೋಬರ ಕಬಾಬ್ನೆಲ್ಲ ಹೊಟ್ಟೆ ತುಂಬಿಸ್ಕೊಂಡು ಇವಾಗ ಮೇಯ್ನ್ ಕೋರ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಅಲ್ಲಿ ಕುಕ್ಕರ್ ಮೇಲೆ ಬಿರಿಯಾನಿ ರೆಡಿ ಆಗ್ತಾ ಇತ್ತು. ಪ್ರಕಾಶ್ ಹಿಂಗೆ 2M ಬಿರಿಯಾನಿ, 1AM ಬಿರಿಯಾನಿ ಹೊಸ್ಕೊಡೋಕ್ಕಿಂತ ಫಾಸ್ಟು ಹಸಿ. 12:45 ಅನ್ನ ಇನ್ನೊಂಚೂರು ಕಾಣಿಸ್ತಾ ಇತ್ತು ಹಂಗೆ ತಿಂದ್ರೆ ಏನಾಗಲ್ಲ ನಡೆಯುತ್ತೆ. ತಿನ್ನಪ್ಪರಂಗು ಬಿರಿಯಾನಿ ತಿನ್ನು. ವೆಯ್ಟ್ಗೆ ಅದೆಲ್ಲ ನೀನು ಮಿಕ್ಸ್ ಮಾಡ್ಬಿಟ್ಟು ಬಿಡ್ಬೇಕಾಗಿತ್ತದು. ರಾತ್ರಿ 1 ಗಂಟೆಗೆ ಹೊಟ್ಟೆ ತುಂಬ ಬಿರಿಯಾನಿನ ತಿನ್ಕೊಂಡು ನಾವುಗಳೆಲ್ಲ ಮಲಿಕೊಂಬಿಟ್ವಿ. ಬೆಳಗ್ಗೆ ಆ ಚಳಿಗೂ ಆ ಇದಕ್ಕೂ ರಾತ್ರಿ ಒಳ್ಳೆ ನಿದ್ದೆ ಬಂತು. ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟು ಸನ್ ರೈಸ್ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಲ್ಕೊಂಡ್ವಿ. ನೋಡೋಣ ಬೆಳಗ್ಗೆ ಎಷ್ಟು ಗಂಟೆ ಎದ್ದೇಳ್ತೀವಿ ಅಂತ ನೋಡೋಣ. ಬೆಳಗ್ಗೆ 7 ಗಂಟೆಗೆ ನೋಡಿ ಹೆಂಗಿದೆ ಫಾಗು. ಸಖತ್ತು ಕೊರಿತಾ ಇರೋ ಚಳಿ, ಜೋರಾಗಿ ಗಾಳಿ ಬೇರೆ. ಅಯ್ಯಯ್ಯಪ್ಪ, ಈ ಚಳಿ ಗಾಳೀಲಿ ನಾವೇನು ಮಾಡಿದ್ವಿ, ವ್ಯೂ ಪಾಯಿಂಟ್ ನೋಡೋಣ ಅಂತ ಹೊರಟ್ವಿ. ನಾವು ಈಚೆ ಬರೋಷ್ಟಾಗಲ್ಲ ಎಷ್ಟೊಂದು ಜನ ಸೇರಿಬಿಟ್ಟಿದ್ರು. ಇಲ್ಲಿ ನೋಡಿ ಗಾಳಿ ಹೆಂಗೆ ಬೀಸ್ತಾ ಇದೆ ಅಂದರೆ ಸಖತ್ ಫೋರ್ಸಾಗಿ ಗಾಳಿ ಬೀಸ್ತಾ ಇದೆ. ಅಷ್ಟೇ ಚಳಿ ಇದೆ, ಅಷ್ಟೇ ಫಾಗು. ಮುಂದೆ ಇರೋರೇ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಫಾಗಿದೆ. ನೋಡ್ಬೋದು ನೀವು, ಹಿಂದೆ ಬರ್ತಾರೆ ಯಾರೂ ಕಾಣಿಸಲ್ಲ. ಕ್ಯಾಮ್ರಾದಲ್ಲಿ ಕಾಣಿಸೋಷ್ಟೇ, ರಿಯಲಾಗಿ ನೀವು ನೋಡ್ತು ಅಂದರೆ ಪಕ್ಕ ಇರೋರು ಕಾಣಿಸ್ತಿರ್ಲಿಲ್ಲ. ಇಲ್ಲಿ ಒಳ್ಳೊಳ್ಳೆ ಕಾಟೇಜ್ಗಳು ಇದ್ದಾವೆ ನೋಡಿ, ತುಂಬ ಚೆನ್ನಾಗಿದೆ ಈ ಕಾಟೇಜು.
ಇದನ್ನ ಯಾರಿಗೆ ಕೊಡ್ತಾರೋ ಗೊತ್ತಿಲ್ಲ. ನಾವು ಸುಮ್ಮನೆ ಆ ಕಾಟೇಜ್ ನೋಡ್ಬಿಟ್ಟು ನಮಗೂ ನೆಕ್ಸ್ಟ್ ಟೈಮ್ ಈ ಕಾಟೇಜ್ ಸಿಕ್ಬಿಟ್ರೆ ಹೆಂಗಪ್ಪ ಆರಾಮಾಗಿರ್ಬೋದು ಅಂದ್ಕೊಂಡು ಬಂದ್ವಿ. ಅಷ್ಟರಲ್ಲೇ ನಮಗೆ ವ್ಯೂ ಪಾಯಿಂಟ್ಗೆ ಹೋಗೋ ದಾರಿ ಸಿಕ್ತು ನೋಡಿ. ಇಲ್ಲಿಂದನೇ ಸ್ಟಾರ್ಟ್ ಮಾಡೋದು ವ್ಯೂ ಪಾಯಿಂಟ್ಗೆ. ಶ್ರೀ ಜೋಗಿ ಸಿದ್ದೇಶ್ವರ ಸ್ವಾಮಿ ಗದ್ಗೆಗೆ ಸ್ವಾಗತ ಅಂತ ಇದೆ. ಇಲ್ಲಿಂದ ಮೆಟ್ಲು ಹತ್ಕೊಂಡು ಹೋಗ್ಬೇಕು ನಾವು. ಆಲ್ರೆಡಿ ಜನಗಳೆಲ್ಲ ಫುಲ್ಲು ನೋಡಿ ಎಲ್ಲ ಖುಷಿಯಾಗಿ ಬಂದು ನಮ್ಮ ನಂದಿ ಬೆಟ್ಟ ಇದೆಯಲ್ಲ, ನಂದಿ ಬೆಟ್ಟಕ್ಕಿಂತ ಚೆನ್ನಾಗಿದೆ ಇದು ಪ್ಲೇಸ್ ಹೇಳಬೇಕು ಅಂದರೆ. ಸೇಮ್ ಊಟಿ ಕೊಡೈಕೆನಾಲ್ ಥರನೇ ಇದೆ, ಅಷ್ಟು ಕೋಲ್ಡ್ ಇದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ನಾವು ನೋಡೇ ಬರೋಣ ಮೇಲ್ಗಡೆ ವ್ಯೂ ಪಾಯಿಂಟ್ ಅಂತ ಹೊರಟ್ವಿ. ಸಕ್ಕ ಚಳಿ ಇದ್ದಿದ್ದರಿಂದ ಎಲ್ಲರೂ ಜಾಕೆಟ್ ಹಾಕ್ಕೊಂಡೇ ಇದ್ವಿ. ನೀವು ನೋಡ್ತಾ ಇರ್ಬೋದು ಎಲ್ಲರೂ ಜಾಕೆಟ್ ಹಾಕೊಂಡಿದ್ದಾರೆ. ಅಲ್ಲಿ ಮಳೆ ಬಂದಿರೋ ಥರ ಕಾಣಿಸ್ತಾ ಇದೆಯಲ್ಲ, ಅದು ಮಳೆ ಅಲ್ಲ, ಫಾಗಿಂದ ಬಂದಿರೋ ಅಂಥ ನೀರು ಅಲ್ಲೆಲ್ಲ ಶೇಖರಣೆ ಆಗಿ ಆ ಥರ ಅನ್ನಿಸ್ತಾ ಇದೆ ನಿಮಗೆ. ತುಂಬ ಚೆನ್ನಾಗಿತ್ತು. ಗಾಳಿನೂ ಅಷ್ಟೇ ತುಂಬ ಹೆವಿ ಗಾಳಿ ಬೀಸ್ತಾ ಇತ್ತು. ನಾವು ಹೋದ್ವಿ ಮೇಲಕ್ಕೆ ವ್ಯೂ ಪಾಯಿಂಟ್ ನೋಡೇ ಬೇಡ ಅಂತ. ಮೆಟ್ಲುಗಳನ್ನ ಹತ್ಕೊಂಡು ಮೇಲಕ್ಕೆ ಬಂದರೆ ಇಲ್ಲೊಂದು ದೇವಸ್ಥಾನ ಇತ್ತು. ಆ ದೇವ್ರಿಗೆ ಹಂಗೇನೆ ಕೈ ಮುಗಿದ್ಬಿಟ್ಟು ನಾವು ಇವಾಗ ವ್ಯೂ ಪಾಯಿಂಟ್ ಕಡೆ ತಿರ್ಕೊಂಡ್ರೆ ಆಗಲೇ ಸಾವಿರಾರು ಜನ ಬಂದ್ಬಿಟ್ಟಿದ್ದಾರೆ ನೋಡಿ. ಇದು ಒಂದು ವ್ಯೂ ಪಾಯಿಂಟ್. ಮೇಲೆ ನಿಂತ್ಕೊಂಡು ನೋಡ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ. ತುಂಬ ಫಾಗ್ ತುಂಬ್ಕೊಂಡಿದ್ದ ಕಾರಣ ಅಷ್ಟು ಏನು ಕಾಣಿಸ್ತಾ ಇರಲಿಲ್ಲ ನಮಗೆ. ಅಂದರೆ ಸಖತ್ ಹೆವಿ ಗಾಳಿ ಇತ್ತು, ಜನಗಳು ಜಾಸ್ತಿ ಜನ ಇದ್ದರು. ನೋಡೋದಕ್ಕೆ ಮಾತ್ರ ಅಲ್ಲೋಗಿ ನಿಂತ್ಕೊಂಡ್ರೆ ಒಳ್ಳೆ ನಾವೆಲ್ಲೋ ಒಂದು ಚಿತ್ರದುರ್ಗದ ಡಿಸ್ಟಿಕ್ಕಲ್ಲಿ ಇದ್ದೀವಿ ಅಂತಲೇ ಅನಿಸ್ತಾ ಇರಲಿಲ್ಲ. ಸೇಮ್ ಊಟಿ ಕೊಡೈಕೆನಾಲ್ ಥರನೇ ಇತ್ತು. ಊಟಿ ಕೊಡೈಕೆನಾಲ್ಗೆ ಹೋಗೋರು ಇಲ್ಲಿಗೆ ಬರ್ಬೋದು ಡೈರೆಕ್ಟಾಗಿ. ತುಂಬ ಚೆನ್ನಾಗಿದೆ ವಾತಾವರಣ, ನೀವು ನೋಡ್ಬೋದು. ಸಖತ್ ಹೆವಿ ಫಾಗು, ಹೆವಿ ಗಾಳಿ, ಜೋರು ಗಾಳಿ ಬೇರೆ ಅಲ್ಲಿ, ಒಳ್ಳೆ ಸೂಪರ್ ಆಗಿತ್ತು. ಎಷ್ಟೊಂದು ಜನ ಇಲ್ಲಿ ಬಂದ್ಬಿಟ್ಟು ಕಾಫಿಗಳನ್ನ ಟೀಗಳನ್ನ ತಗೊಂಬಂದ್ಬಿಟ್ಟು ಫ್ಲಾಸ್ಕಲ್ಲಿ ಹಾಕೊಂಡು ಕುಡಿತಾ ಇದ್ರು. ಸೊ ನೀವು ಬಂದರೆ ಫ್ಲಾಸ್ಕಲ್ಲಿ ಕಾಫಿ ಟೀ ಹಾಕೊಂಬಂದು ಕುಡೀರಿ, ಸೂಪರ್ ಆಗಿದೆ ಪ್ಲೇಸ್. ಅಲ್ಲೇ ಇದ್ದಂಥ ವ್ಯೂ ಟವರ್ ಮೇಲೆ ನಿಂತ್ಕೊಂಡು ನೋಡಿದ್ರೆ ಹೆಂಗೆ ಕಾಣಿಸ್ತಾ ಇತ್ತು ನೋಡಿ, ಸಖತ್ತಾಗಿ ಕಾಣಿಸ್ತಾ ಇದೆ. ಫುಲ್ ಫಾಗ್ ಇರೋದ್ರಿಂದ ಮುಂದೆ ಏನು ಕಾಣಿಸ್ತಾ ಇರಲಿಲ್ಲ. ಹೆವಿ ಗಾಳಿ, ಮೇಲ್ಗಡೆ ನಿಂತಿದ್ರೆ ಇನ್ನೂ ಗಾಳಿ ರಭಸ ಜಾಸ್ತಿ ಆಗಿತ್ತು. ಮೇಲಿಂದ ನೋಡ್ತಾ ಇದ್ರೆ ಈ ಕಾಡು ಹಿಂಗೆ ಕಾಣಿಸ್ತಾ ಇದೆ, ಫುಲ್ಲು ಫಾಗಿಂದ ಕವರ್ ಆಗಿದೆ. ನಾವು ವ್ಯೂ ಪಾಯಿಂಟ್ನ ನೋಡ್ಕೊಂಡು ಬರೋಷ್ಟರಲ್ಲಿ ಟೈಮ್ ಆಗಿತ್ತು, 9 ಗಂಟೆ 9:15 ಆಗಿತ್ತು. ಇಲ್ಲಿ ನೋಡಿದ್ರೆ 9 ಗಂಟೆ ಆದ್ರೂ ಬೆಳಗ್ಗೆ 6 ಗಂಟೆ ಥರನೇ ಗಾಳಿ ಚಳಿ ಎಲ್ಲ ನಾರ್ಮಲ್ ಆಗಿ ನಡೀತಾ ಇತ್ತು. ನಾವು ನಮ್ಮ ಹೊಟ್ಟೆಗೆ ತಿಂಡಿ ಬೇಕಲ್ಲಪ್ಪ, ತಿಂಡಿ ರೆಡಿ ಮಾಡ್ಕೊಳಕ್ಕೆ ಅಂತೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನೀವು ನೋಡ್ಬೋದು ಇವಾಗಲೂ ಅಷ್ಟೇ ರಭಸವಾದ ಗಾಳಿ ಬೀಸ್ತಾ ಇದೆ. ಈ ಗಾಳಿಲೇ ನಾವು ನಮ್ಮ ಅಡುಗೆ ಮಾಡಬೇಕಲ್ಲ, ಚಿತ್ರಾನ್ನ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಸಮಯ 10 ಗಂಟೆ ಆಗಿದೆ, 10 ಗಂಟೆಲೂ ಹಿಂಗೆ ಬೀಸ್ತಾ ಇದೆ ಗಾಳಿ. ಸ್ನೇಹಿತರೆ, ನಾವು ಸಂಜೆ ಜೋಗಿಮಟ್ಟಿಯಿಂದ ಹೊರಟ್ವಿ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕು, ಶೇರು, ಕಮೆಂಟು ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವತ್ತಾದ್ರೂ ಬಿಡು ಸಿಕ್ಕಿದಾಗ ಚಿತ್ರದುರ್ಗಕ್ಕೆ ಹೋದರೆ ಜೋಗಿಮಟ್ಟಿನ ನೋಡೋದನ್ನು ಮಾತ್ರ ಮರಿಬೇಡಿ. ಅರ್ಲಿ ಮಾರ್ನಿಂಗು ಅಥವಾ ಸಂಜೆ ಮೇಲೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ವ್ಯೂ ಪಾಯಿಂಟು ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಇನ್ನೊಂದ್ಸರಿ ಬರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಬೇರೆ ವಿಡಿಯೋಸ್ನೆಲ್ಲ ನೋಡ್ತಾ ಇರಿ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಇಷ್ಟ ಆಗಿದ್ದಕ್ಕೆ ಕಮೆಂಟ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಯಾಕೆ ಇಷ್ಟ ಆಗಲಿಲ್ಲ ಅಂತಲೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.